ತರೀಕೆರೆ ಸಮಾಜ ಸೇವೆಯೇ ರೋಟರಿ ಸಂಸ್ಥೆಯ ಪ್ರಮುಖ ಧ್ಯೇಯ ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ಹೇಳಿದರು. ತರೀಕೆರೆ ರೋಟರಿ ಕ್ಲಬ್ನ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ, ಕುಡಿಯುವ ನೀರು ಹಾಗೂ ಮಹಿಳಾ ಸಬಲೀಕರಣ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ರೋಟರಿ ಸಂಸ್ಥೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಯಾವುದಾದ್ರೂ ಅಧಿಕಾರ ಬಿಡಬೇಕು ಅಂದ್ರೆ ಕಷ್ಟ, ಹೇಳೋದೇ ಬೇಡ. ಈ ತಿಂಗಳಲ್ಲಿ ಪ್ರತಿ ವರ್ಷ ಇಡೀ ಪ್ರಪಂಚದಾದ್ಯಂತ ಅಧಿಕಾರ ವರ್ಗಾವಣೆ ಆಗುತ್ತೆ. ಯಾರು ಬಿಡುವಂತ ಹೇಳೋದೇ ಬೇಡ, ಹೇಳೋದು ಇಲ್ಲ, ಮತ್ತೊಬ್ರು ನಾನಾಗ್ತೀನಿ ಅಂತ ಹೇಳೋದು ಯಾವತ್ತೂ ಕೂಡ ಅದು ಸ್ವಾತಂತ್ರ್ಯವಾಗಿ ನಡ್ಕೊಂಡ್ಬರುತ್ತೆ. ಅದೇ ರೀತಿ ತರೀಕೆರೆಯಲ್ಲಿ ಇನ್ನೊಂದು ಕೂಡ ತುಂಬಾ ಚೆನ್ನಾಗಿ ಅವರು ಕೂಡ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲವೂ ಕೂಡ ಒಟ್ಟಾರೆ ಸಾರ್ವಜನಿಕರಿಗೆ, ಜನರಿಗೆ ಒಳ್ಳೆ ಮಾಡತಕ್ಕಂಥದ್ದು. ಜೊತೆಗೆ ನಮ್ಮ ರೋಟರಿ ಮಿತ್ರರು ಇವತ್ತು ತುಂಬಾ ಜನ ಸ್ನೇಹಿತರು ಆಗಿದ್ದಾರೆ ದೇಶಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ. ನಮ್ಗೆ ಏನಾದ್ರು ತರೀಕೆರೆ ಯಾರೋ ಬಂದಿರ್ತಾನೆ, ಬೇರೆ ದೇಶದಲ್ಲಿ ಬಂದಿರ್ಬೋದು, ತೊಂದರೆ ಆದಾಗ ನಾವು ರೋಟರಿಗೆ ಖಂಡಿತ ಸಹಾಯ ಮಾಡ್ತೀವಿ. ಇದು ನಮಗೂ ಅನುಭವ ಇದೆ. ನಮ್ಮವರಿಗೆ ತೊಂದರೆ ಆದಾಗ ಬೇರೆ ದೇಶದವರಿರ್ಬೋದು, ಬೇರೆ ರಾಜ್ಯದವರು ಅವರಿಗೆ ಸಹಕಾರ ಮಾಡಿದ್ದಾರೆ. ನೂತನ ಅಧ್ಯಕ್ಷ ಕೆಪಿ ಕುಮಾರ್ ಮಾತನಾಡಿ, ಸದಸ್ಯರ ಸಹಕಾರದೊಂದಿಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಸಂಕಲ್ಪ ವ್ಯಕ್ತಪಡಿಸಿದರು. ಬೆಳಿಗ್ಗೆನೆ ಅವನಿಗೆ ಅಟ್ಯಾಕ್ ಮಾಡಿ ಎಲ್ಲರೂ ಸೇರಿ ಅವ್ನಿಗೆ ಒಪ್ಪಿಸ್ಬಿಡಿ ಅಂತ ಮತ್ತೆ ಬೆಳಿಗ್ಗೆನೆ ಬಂದೆಲ್ಲ ಫೋರ್ಸ್ ಮಾಡಿ ನನಗೆ ಇದು ಮಾಡಿದ್ರು. ಇವತ್ತೆಲ್ಲ ತಮ್ಮೆಲ್ಲರ ಇವತ್ತು ಸಹಕಾರದೊಂದಿಗೆ ನಾನು ಇದ್ದೇನೆ. ಅದೇ ರೀತಿ ಮುಂದೆ ಸಹಿತ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ತಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ. ಹಾಗಾಗಿ ತಾವೆಲ್ಲರೂ ಸಹಕರಿಸಿ ನನ್ನನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ವಸಂತ್ ಹೋಬಳಿದಾರ್, ಅಸಿಸ್ಟೆಂಟ್ ಗವರ್ನರ್ ದ್ವಾರಕಾನಾಥ್ ಬಾಬು, ರೋಟರಿ ಕ್ಲಬ್ನ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ HE, ಪಬ್ಲಿಕ್ 18 ನ್ಯೂಸ್, ತರೀಕೆರೆ.